ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾಗಿದೆ ಇವಾಗ ರೆಲೆವೆಂಟ್ ಫೀಲ್ಡ್ ಆಗಿದೆ. ಅದರಿಂದ ಇನ್ನು ಮುಂದಿನ 10 ವರ್ಷಗಳ ಕಾಲ ಈ ಒಂದು ಫೀಲ್ಡ್ ಅಲ್ಲಿ ಸಾಕಷ್ಟು ಮಟ್ಟಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರುತ್ತೆ. ಆಯ್ತಲ್ಲ? ಆದ್ರೆ ಇಲ್ಲಿಂದ ಏನು ನಮ್ಮ BCA ಫ್ರೆಶರ್ಸ್ ಡೇ ಹಾಗೂ ಟೆಕ್ನೋಲಾ ಆಪ್ ಏನು ಲಾಂಚ್ ಇದೆ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಉಷಾ ಗಂಗಾಧರ್ ಅವರೇ ಹಾಗೂ ಈ ಒಂದು ಟೆಕ್ನೋಲಾ ಆಪ್ ನ ಡಿಸೈನ್ ಮಾಡಿದಂತ ಟೀಮ್ನ ವಿವಿಧ ಒಂದು ಸದಸ್ಯರೇ ಹಾಗೂ ನಮ್ಮ STC ಕಾಲೇಜಿನ ಏನು ಬೇರೆ ಬೇರೆ BCA ಫ್ಯಾಕಲ್ಟಿ ಮೆಂಬರ್ಸ್ ಅದರ್ ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಮುಖ್ಯವಾಗಿ ಇವತ್ತು ಏನು ಫಸ್ಟ್ ಇಯರ್ ಅವರ ಜಾಯಿನ್ ಆಗಿರೋ BCA ಸ್ಟೂಡೆಂಟ್ಸ್ ಹಾಗೂ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಅವರೇ ತಮ್ಮೆಲ್ಲರಿಗೂ ನಾನು ನಮ್ಮ ಈ ಒಂದು ಟೆಕ್ನೋಲಾ ಆಪ್ ನ ಒಂದು ಏನು ಉಪಯುಕ್ತತೆ ಇದೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ತಮ್ಮೆಲ್ಲ ತಿಳಿದಂಗೆ ಇವಾಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಒಂದು 80 ಡಿಪಾರ್ಟ್ಮೆಂಟ್ ಇದೆ. ಯಾಕಂದ್ರೆ ಬಹಳಷ್ಟು ಮಾಹಿತಿ ಇಲ್ಲ. ಅದು ಹಾರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ನಮ್ಮ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ ಕಮ್ಯುನಿಟಿ ಇರ್ಬೋದು, ಅದೇ ರೀತಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು. ಈ ರೀತಿಯಾಗಿ 80 ಡಿಪಾರ್ಟ್ಮೆಂಟ್ ಇದೆ. ಅದೇ ರೀತಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸಹ ಇದೆ, ಒಂದು 40 ಡಿಪಾರ್ಟ್ಮೆಂಟ್ ಇದೆ. ಈ ಒಂದು ಆಪಲ್ ಅವ್ರು ಹೇಳೋದಕ್ಕೆ ಏನಾಗುತ್ತೆ, 30,000 ಸ್ಕೀಮ್ ಇದೆ. ಆದ್ರೆ ಎಲ್ಲ ಒಂದು ಸ್ಕೀಮ್ ನ ಏನ್ ಇನ್ಫಾರ್ಮೇಶನ್ ಇದೆ ಅದರ ಒಂದು ಡಿಸ್ಕ್ರಿಪ್ಷನ್ ಆಗಲ್ಲ. ಬಹಳಷ್ಟು ಏನಾಗುತ್ತದೆ, ಈ ಒಂದು ಏನೇನು ಗವರ್ಮೆಂಟ್ ಸ್ಕೀಮ್ಸ್ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲದೆ ಏನಾಗುತ್ತೆ ಅಂತಂದ್ರೆ ಅದರ ಒಂದು ಫುಲ್ ಯುಟಿಲೈಸೇಷನ್ ಮಾಡಕ್ಕಾಗಲ್ಲ. ಮುಂಚೆ ಹೇಳಿದಾಗ ಇವಾಗ ನಮ್ಮ ಭಾರತದಲ್ಲಿ 140 ಕೋಟಿ ಪಾಪ್ಯುಲೇಷನ್ ಇದೆ. ವಿ ಆರ್ ಮೀಟಿಂಗ್ ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ ಯೂತ್ ಪಾಪ್ಯುಲೇಷನ್ ತುಂಬಾ ಇದೆ. 40-50% ಪಾಪ್ಯುಲೇಷನ್ ಎಷ್ಟು ಪಾಪ್ಯುಲೇಷನ್ ಇದೆ. ಆದರೆ ಇಂಡಿಯಾದಲ್ಲಿ ಈ 20 to 30 ಅಥವಾ 40 ವರ್ಕಿಂಗ್ ಪಾಪ್ಯುಲೇಷನ್ ಇದೆ, ಅವರು 40% ಇದ್ದಾರೆ. ಆದರೆ ಗವರ್ಮೆಂಟ್ ಸ್ಕೀಮ್ಸ್ ನಮ್ಮ ಯೂತ್ಗೆ ರೀಚ್ ಆದ್ರೆ ಮಾತ್ರ ಏನಾಗುತ್ತೆ, ನಮ್ಮ ದೇಶ ಬೆಳವಣಿಗೆ ಆಗೋದಕ್ಕೆ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆಯ್ತಲ್ಲ? ಅದರಿಂದ ಏನು 70 ಡಿಪಾರ್ಟ್ಮೆಂಟ್ ಇದೆ ಆ ಎಲ್ಲಾ ಸ್ಕೀಮ್ಸ್ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಾಗ ಮಾತ್ರ ಏನಾಗುತ್ತೆ, ಈ ಗವರ್ಮೆಂಟ್ ಸ್ಕೀಮ್ಸ್ ಯೂಟಿಲೈಸ್ ಮಾಡೋಕ್ಕೆ ಆಗುತ್ತೆ. ಆದರೆ ಇವಾಗ ಏನಾಗ್ತಿತ್ತು ಅಂದ್ರೆ ಈ ಎಲ್ಲಾ ಸ್ಕೀಮ್ಸ್ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಒಂಥರ ಸ್ಟ್ಯಾಂಡರ್ಡ್ ಆಗ್ತಿತ್ತು. ಎಲ್ಲಾ ಒಂದು ಸ್ಕೀಮ್ಸ್ ಒಂದ್ ಕಡೆ ತಂದ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಆ ಎಲ್ಲಾ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಮತ್ತು ಯುಟಿಲೈಸ್ ಮಾಡ್ಕೊಳ್ಳೋಕೆ ನಿಮ್ಗೆ ಚಾನ್ಸಸ್ ಆಗುತ್ತೆ. ಅದರಿಂದ ಈ ಟೆಕ್ನೋಲಾ ಆಪ್ ಏನಿದೆ ಇದು ನಮ್ಮ ಆಲ್ ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ಮೆಂಟ್ ಏನೇನು ಫೆಸಿಲಿಟೀಸ್ ಇದೆ ಆ ಎಲ್ಲ ಇನ್ಫಾರ್ಮೇಶನ್ ಇದೆ ಒಂದೇ ಕಡೆ ಕೊಡೋದಿದೆ. ಏನಾಗುತ್ತೆ ಅಂತಂದ್ರೆ ತಮ್ಮೆಲ್ಲರಿಗೂ ಸಹ ಅಷ್ಟೇ ಏನ್ ನಮ್ಮ ಎಲ್ಲಾ ಬೇರೆ ಬೇರೆ ಇವಾಗ ಒಂದೊಂದು ಡಿಪಾರ್ಟ್ಮೆಂಟ್ ಒಂದು ಆಪ್ ಇರುತ್ತೆ, ಏನಾಗುತ್ತೆ ಯಾವ್ಯಾವ ಆಪ್ ಏನೇನಿದೆ ಏನೇನು ಸ್ಕೀಮ್ಸ್ ಇದೆ ಅಂತ ನಮಗೆ ತಿಳ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅದೇ ಈ ಟೆಕ್ನೋಲಾ ಆಪ್ ಅಲ್ಲಿ ಈ ಎಲ್ಲಾ ಇದನ್ನ ಇಂಟಿಗ್ರೇಟ್ ಮಾಡಿ ಒಂದು ಕಡೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಿದೆ. ಏನಾಗುತ್ತೆ ಅಂತಂದ್ರೆ ಇದನ್ನ ಒಂದು ಆಕ್ಸೆಸ್ ಮಾಡೋದಕ್ಕೆ ಸಾಕು ನಿಮಗೆ ನಮ್ಮ ಎಲ್ಲಾ ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ತಿಳ್ಕೊಳ್ಳೋಕೆ ಸಾಧ್ಯ ಆಯ್ತಲ್ಲ? ಅದೇ ರೀತಿಯಲ್ಲಿ ನಿಮಗೆ ಇವಾಗ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಹೇಳಿದ್ರೆ ಆಸ್ ಎ ರೆಪ್ರೆಸೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಇವಾಗ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಷ್ಟು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ PMKVY ಅಂತ ಒಂದು ಸ್ಕೀಮ್ ಇದೆ, ಸ್ಟೇಟ್ ಗವರ್ಮೆಂಟ್ ಅಲ್ಲಿ CMKK ಒಂದು ಸ್ಕೀಮ್ ಇದೆ. ಅಲ್ಲಿ ಒಂದು 400 ರಿಂದ 500 ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ. ಆ ಎಲ್ಲಾ ಪ್ರೋಗ್ರಾಮ್ಸ್ ಗೆ ಮಾಹಿತಿ ತಿಳ್ಕೊಳ್ಳಬಹುದು. ಅದೇ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಬಂತು ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ UPSC ಇದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದೆ, KPS ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ. ಅದೇ ರೀತಿಯಲ್ಲಿ IBPS ಇದೆ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎಕ್ಸಾಮ್ಸ್ ಅಂತ ಇರುತ್ತೆ. ಈ ರೀತಿಯಾಗಿ ಒಂದು 100 ಏಜೆನ್ಸಿಗಳು ಎಂಪ್ಲಾಯ್ಮೆಂಟ್ ಕಾಲ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಪ್ರೈವೇಟ್ ರಿಕ್ರೂಟ್ಮೆಂಟ್ಸ್ ಇದೆ, ಪಬ್ಲಿಕ್ ಸೆಕ್ಟರ್ಸ್ ಇದ್ದಾವೆ. ಈ ಎಲ್ಲಾರು ಸಹ ಏನಾಗುತ್ತೆ, ವರ್ಷಕ್ಕೆ ಲಕ್ಷಾಂತರ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರುತ್ತೆ. ಅದೇ ರೀತಿ ಏನಾಗುತ್ತೆ ಅಂತಂದ್ರೆ ಈ ಎಲ್ಲಾ ಇನ್ಫಾರ್ಮೇಶನ್ ಬೇರೆ ಬೇರೆ ಕಡೆ ಹೋಗಿ ಗ್ಯಾದರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ದಿಸ್ ಇಸ್ ದ ಒನ್ ಆಪ್ ಯು ಕ್ಯಾನ್ ಟೇಕ್ ಆಲ್ ದ ಇನ್ಫಾರ್ಮೇಶನ್ ಇನ್ ಸಿಂಗಲ್ ಕ್ಲಿಕ್. ಆಯ್ತಾ? ಆದ್ರಿಂದ ಏನು ಇವರು ಆಪ್ ಡೆವಲಪ್ ಮಾಡಿದ್ದಾರೆ ಆ ಟೀಮ್ಗೆ ನಾನು ಕಂಗ್ರಾಚುಲೇಟ್ ಮಾಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್ ಏನು ಪ್ರೋಗ್ರಾಮ್ ಇದೆ ಯಾವಾಗ ಜನರಲ್ ಪಬ್ಲಿಕ್ ರೀಚ್ ಆಗುತ್ತೆ ಅವಾಗ ಮಾತ್ರ ಸಕ್ಸಸ್ ಆಗುತ್ತೆ. ಆದ್ರಿಂದ ಈ ಒಂದು ಆಪ್ ಸಾಕಷ್ಟು ಅವಶ್ಯಕತೆ ಇತ್ತು. ಅದ್ರ ಏನ್ ಟೆಕ್ನಾಲಜಿ ಆಪ್ ತಾವೆಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಬೆನಿಫಿಟ್ಸ್ ತಾವು ತಿಳ್ಕೊಂಡು ಹೋಗ್ತಾರೆ. ಏನಾಗುತ್ತೆ, ಸ್ಕಾಲರ್ಶಿಪ್ ಇರ್ಬೋದು, ಇಲ್ಲ ಒಂದು ಸಬ್ಸಿಡಿ ಇರ್ಬೋದು, ಇಲ್ಲ ಲೋನ್ಸ್ ಇರ್ಬೋದು, ಎಜುಕೇಶನ್ ಅಪರ್ಚುನಿಟೀಸ್ ಇರ್ಬೋದು, ಜಾಬ್ ಅಪರ್ಚುನಿಟೀಸ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಅಪರ್ಚುನಿಟೀಸ್ ಇರ್ಬೋದು, ಈ ರೀತಿ ಎಲ್ಲಾ ಸ್ಕಿಲ್ಸ್ ಒಂದು ಕ್ಲಿಕ್ ಅಲ್ಲಿ ಸಿಗೋದಿದೆ. ಏನಾಗುತ್ತೆ ತಾವೆಲ್ಲರೂ ಈ ಒಂದು ಟೆಕ್ನಾಲಜಿ ಆಪ್ ಡೌನ್ಲೋಡ್ ಮಾಡ್ಬೇಕು. ಅಲ್ಲಿರೋ ಇನ್ಫಾರ್ಮೇಶನ್ ತಿಳ್ಕೊಂಡು ಏನಾಗುತ್ತೆ, ನಿಮ್ಮ ಫ್ಯೂಚರ್ ರೂಪಿಸ್ಕೊಳ್ಳೋದಕ್ಕೆ, ನಿಮ್ಮ ಮುಂದಿನ ಕೆರಿಯರ್ ರೂಪಿಸ್ಕೊಳ್ಳೋದಕ್ಕೆ ಈ ಆಪ್ ಸಾಕಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ಬಿಟ್ಟು ಏನ್ ಫ್ರೆಶರ್ಸ್ ಡೇ ಇದೆ ತಾವೆಲ್ಲರೂ
ನೆಕ್ಸ್ಟ್ ಏನು ಕಾಯ್ತಾ ಇದೆ ನಿಮ್ಮ ಕನ್ಸಲ್ಟೆಂಟ್ ವ್ಯವಸ್ಥೆ ಮತ್ತು ನಿಮಗೆ ಅವೆಲ್ಲರೂ ಇದನ್ನ ಎಂಜಾಯ್ ಮಾಡಿ ನಿಮ್ಮ ಫ್ಯೂಚರ್ನ ಬ್ರೈಟ್ ಮಾಡ್ಕೊಳ್ಳಿ. ಯಾವಾಗ ನಮ್ಮ ಯೂತ್ ನಮ್ಮ ದೇಶದ ತಾವೆಲ್ಲ ಭವಿಷ್ಯತ್ತು ತಾವೆಲ್ಲ ಯಾವಾಗ ಚೆನ್ನಾಗಿ ಒಂದು ನಾಲೆಜ್ ಇಟ್ಕೊಂಡು ಒಳ್ಳೆ ನಾಗರಿಕರಾಗಿ ಒಳ್ಳೆ ಅವಾಗ ನಮ್ಮ ದೇಶ ನಮ್ಮ ಸಾಧ್ಯ ಆಗುತ್ತೆ. ಆದರೆ ತಮ್ಮೆಲ್ಲರೂ ಈ ಒಂದು ಇನ್ಸ್ಟಿಟ್ಯೂಷನ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಪ್ರೋಗ್ರೆಸ್ ಮಾಡ್ತಿದ್ವಿ. ದಿಸ್ ಇಸ್ ಒನ್ ಆಫ್ ದ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಇನ್ ಗೋವಾ. ಆದ್ರಿಂದ ತಾವೆಲ್ಲರೂ ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಪುಣ್ಯ ಮಾಡಿದ್ದೀರಾ. ಆದ್ರಿಂದ ಮುಂದಿನಿಂದ ಸಹ ಇಟ್ಟು 40 ಕಾರ್ಯಕ್ರಮಗಳ ಮುಖಾಂತರ ತಾವೆಲ್ಲರೂ ಎಜುಕೇಶನ್ ಮತ್ತೆ ಬೇರೆ ಬಂದು ನಿಮ್ಮ ಜೀವನ ಚೆನ್ನಾಗಿ ಮಾಡ್ಕೊಂಡು ಭಾರತದ ಒಳ್ಳೆ ನಾಗರಿಕರಾಗಿ ಅದರಿಂದ ಈ ಒಂದು ಆ್ಯಪ್ ಅನ್ನ ಎಲ್ಲರೂ ಸದುಪಯೋಗ ಪಡಿಸಬೇಕು ಅಂತ ಭಾವಿಸಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವಕಾಶ ಕೊಟ್ಟಿದ್ದಾರೆ.